ಸರಳ ವಿನ್ರಾಮ ಆದರೆ ಐಕಾನಿಕ್ ಇದೆ ದೋಸೆ. ಶತಮಾನಗಳ ಪರಂಪರೆ, ಪ್ರೀತಿ ಮತ್ತು ರುಚಿಯನ್ನು ಹೊಂದಿರುವ ಒಂದು ಅಡಿಗೆ. ಇತಿಹಾಸಕಾರರು ಹೇಳುವಂತೆ ದೋಸೆಯ ಮೂಲ ಸುಮಾರು 1500 ವರ್ಷಗಳ ಹಿಂದೆ ದಕ್ಷಿಣ ಭಾರತದ ತಮಿಳುನಾಡು ಮತ್ತು ಕರ್ನಾಟಕ ಅಡುಗೆ ಮನೆಗಳಲ್ಲಿ ಕಂಡುಬಂದಿತ್ತು. ಅಕ್ಕಿ ಮತ್ತು ಬೇಳೆಯಿಂದ ಮಾಡಿದ ಸರಳ ಕೆಫೆ ಇದೀಗ ಭಾರತದಲ್ಲೆಲ್ಲ ಬೆಳಗಿನ ತಿಂಡಿಯಾಗಿ ಬೆಳೆದಿದೆ. 16ನೇ ಶತಮಾನದಲ್ಲಿ ದೋಸೆ ದಕ್ಷಿಣ ಭಾರತವನ್ನು ಮೀರಿ ರಾಜಮನೆಗಳ ಅಡುಗೆ ಮನೆಗಳಿಂದ ಬೀದಿ ಊಟದವರೆಗೂ ತಲುಪಿದೆ. ಪ್ರತಿ ಪ್ರದೇಶವು ಅದಕ್ಕೆ ತನ್ನದೇ ಆದ ರುಚಿ ನೀಡಿತು. ಮೈಸೂರು ಮಸಾಲೆ, ಪೆಪ್ಪರ್ ದೋಸೆ, ತುಪ್ಪ ರೋಸ್ಟ್, ಪನ್ನೀರ್ ದೋಸೆ. ಆದರೆ ಎಲ್ಲಿಯಾದರೂ ತಿಂದರೂ ಒಂದು ಸಂಗತಿ ಬದಲಾಗುವುದಿಲ್ಲ. ದೋಸೆ ಕೇವಲ ಆಹಾರವಲ್ಲ, ಇದು ಒಂದು ಪರಂಪರೆ. ಕುಟುಂಬದ ಬೆಳಕಿನ ತಿಂಡಿ, ಹಬ್ಬದ ಬೆಳಗ್ಗೆ ಮತ್ತು ಸಂತೋಷ ಕ್ಷಣಗಳ ಸಂಕೇತ. ಭಗತ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ನಾವು ನಿಮಗೆ ಇದೇ ಪರಂಪರೆಯನ್ನು ತರುತ್ತೇವೆ. ತಾಜಾ, ಪ್ರಾಮಾಣಿಕ ಮತ್ತು ಪ್ರೀತಿಯಿಂದ ತಯಾರಾದದ್ದು. ಏಕೆಂದರೆ ಪ್ರತಿ ದೋಸೆ ಕೇವಲ ರುಚಿಯಲ್ಲ, ಒಂದು ಕಥೆಯಾಗಿದೆ.